ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದಿರೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಇವತ್ತು ನಮ್ಮ ಸೀರಿಯಲ್ 500 ಎಪಿಸೋಡ್ಸ್ ಕಂಪ್ಲೀಟ್ ಮಾಡಿದ್ವಿ. ಅದಕ್ಕೆ ಬಹಳ ಖುಷಿ ಇದೆ. ನಾವು ಇಂಡಸ್ಟ್ರಿಗೆ ಬರೋದು ಫಸ್ಟ್ ಆಫ್ ಆಲ್ ಜನರ ಪ್ರೀತಿ ಗಳಿಸೋದಕ್ಕೆ. ಆ್ಯಂಡ್ ಇವತ್ತು ಇಷ್ಟು ಎಪಿಸೋಡ್ಸ್ ಆಗಬೇಕು ಅಂದರೆ ಜನರು ನೋಡಬೇಕು, ಅವ್ರು ಪ್ರೀತಿ ಕೊಡಬೇಕು. ಸೊ ಇದು ಒಂದು ಪ್ರೂಫ್, ಜನರು ನೋಡಿದ್ದಾರೆ, ನಮ್ಗೆ ಪ್ರೀತಿ ಕೊಟ್ಟಿದ್ದಾರೆ ಅಂತ ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸೀರಿಯಲ್ನ ಇಷ್ಟು ಸಕ್ಸಸ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ನೀವೆಲ್ಲ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. 500 ಎಪಿಸೋಡ್ ಇಸ್ ಅ ಬಿಗ್ ಮೈಲ್ ಸ್ಟೋನ್. ನಾವೆಲ್ಲರೂ ಕಷ್ಟಪಟ್ಟು ವರ್ಕ್ ಮಾಡಿದ್ದೀವಿ, ಎಂಟೈರ್ ಶಾರದೆ ಟೀಮ್. ಸೊ ಆ ಒಂದು ಕಷ್ಟಕ್ಕೆ ಟುಡೇ ಇಸ್ ಅ ವೆರಿ ಸ್ವೀಟ್ ಮೂಮೆಂಟ್ ಟು ಶೇರ್ ವಿತ್ ಯು ಆಲ್. ಆ್ಯಂಡ್ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಆ್ಯಂಡ್ ಟು ಆಲ್ ಆಡಿಯನ್ಸ್ ಥ್ಯಾಂಕ್ ಯು. ನೀವು ದಿನ ನೋಡಿ ಪ್ರೋತ್ಸಾಹ ಕೊಟ್ಟು ನಮಗೆ ಎವ್ರಿ ಕಮೆಂಟ್ ಮ್ಯಾಟರ್ಸ್ ಫಾರ್ ಅಸ್, ವೆದರ್ ನೆಗೆಟಿವ್ ಆರ್ ಪಾಸಿಟಿವ್, ಇಟ್ ಮ್ಯಾಟರ್ಸ್ ಫಾರ್ ಅಸ್. ಆ್ಯಂಡ್ ಥ್ಯಾಂಕ್ ಯು. ಎಲ್ಲ ಕಮೆಂಟ್ ಮಾಡ್ತೀರಾ, ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಅಥವಾ ಎಲ್ಲಾದರೂ ಸಿಕ್ಕಿದಾಗ ನೀವು ಕೊಡೋ ಫೀಡ್ಬ್ಯಾಕ್ ಮ್ಯಾಟರ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ರೀಚ್ ಆಗಿದ್ದೀವಿ ನಾವು, ಸೊ ಅದಕ್ಕೆ ನೀವು ನಮ್ಮ ಕಮೆಂಟ್ಸ್ ಕೊಡೋದು. ಆ್ಯಂಡ್ ಯಾ, ಥ್ಯಾಂಕ್ ಯು ಆ್ಯಂಡ್ ಲವ್ಲಿ ಮೀಟಿಂಗ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ನಿಮ್ಮೆಲ್ರಿಗೂ ಮೀಡಿಯಾ ಮಿತ್ರರಿಗೆ ಇಲ್ಲಿ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಶಾರದೆ ತಂಡ 500 ಸಂಚಿಕೆಗಳನ್ನ ಪೂರ್ತಿ ಮಾಡ್ತಿದೆ ಆ್ಯಂಡ್ ವಿ ಆರ್ ಸೋ ಹ್ಯಾಪಿ ಅಬೌಟ್ ಇಟ್. ಯಾಕೆ ಅಂತಂದರೆ ಇಲ್ಲಿ ಶಾರದಾ ಪಾತ್ರನೇ ಅಲ್ಲ ಅಥವಾ ಸಿದ್ದು ಪಾತ್ರನೇ ಅಲ್ಲ, ಎವ್ರಿಬಡಿ, ಎಲ್ಲ ಆರ್ಟಿಸ್ಟ್ಗಳು ಡೆಡಿಕೇಶನಿಂದ ಆ್ಯಂಡ್ ಅವರು ಹಾರ್ಡ್ ವರ್ಕಿಂದ ಕೆಲಸ ಮಾಡ್ತಿದ್ದಾರೆ. ಅದು ಕೆಲಸ ಮಾಡಿಸ್ತಿರೋದು ನಮ್ಮ ಡೈರೆಕ್ಟ್ರು ಶ್ರೀನಿವಾಸ್ ಸರು. ಸೊ ಅವರು ನಮ್ಮ ಒಳಗಡೆ ಇರೋ ಟ್ಯಾಲೆಂಟ್ನ ಆಚೆ ತೊಗೊಂಬಂದಿಲ್ಲ ಅಂತಂದರೆ ಪ್ರಾಬ್ಲಿ ಇಟ್ ವುಡ್ ಹ್ಯಾವ್ ಬೀನ್ ಕಡಿಮೆ ಆಗ್ತಿತ್ತು. ನಮಗೆ ನಾವೇನು ನೀವು ಸೀರಿಯಲಲ್ಲಿ ಏನು ನೋಡ್ತಾ ಇದ್ದೀರಾ, ನಮ್ಮನ್ನು ಏನೇ ಇದ್ರೂ ಕ್ರೆಡಿಟ್ಸ್ ಆಲ್ವೇಸ್ ನಮ್ಮ ಡೈರೆಕ್ಟರ್ ಸರ್ಗೇನೆ. ಇವತ್ತಿಗೆ ನೀವೆಲ್ಲರೂ ನಮ್ಮನ್ನು ಇಷ್ಟು ಇಷ್ಟಪಡ್ತಾ ಇದ್ದೀರಾ. 500 ಎಪಿಸೋಡ್ಸ್ನ ನಾವು ಕ್ರಾಸ್ ಮಾಡಿದ್ದೀವಿ ಅಂತಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಯುವರ್ ಲವ್. ಆ್ಯಂಡ್ ನಾನು ನೋಡ್ತಾ ಇರ್ತೀನಿ ಕಾಮೆಂಟ್ಸ್ನ ಸೋಷಿಯಲ್ ಮೀಡಿಯಾನಲ್ಲಿ. ನನ್ನ ಜ್ಯೋತಿಗಾಗಿ ಬೈತಾ ಇರ್ತೀರಾ, ಫಸ್ಟ್ಗಳನ್ನ ಆಚೆ ಕಳಿಸಿ, ಫಸ್ಟು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ಆ ಥರ ಕಮೆಂಟ್ಸ್ ಮಾಡ್ತಾ ಇರೋದಕ್ಕೆ ಕಾರಣ ಬಿಕಾಸ್ ನೀವೆಲ್ಲ ಅಷ್ಟು ಕನೆಕ್ಟ್ ಆಗಿದ್ದೀರಾ ನಮ್ಮ ಸೀರಿಯಲ್ಗೆ, ಶಾರದೆ ತಂಡಕ್ಕೆ. ಒಂದೊಂದು ಪಾತ್ರನೂ ಅಷ್ಟು ನೀವು ಕನೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನೀವು ಇಷ್ಟಪಡ್ತಿದ್ದೀರಾ ಅಂತ ಅರ್ಥ. ಅಂದರೆ ಶಾರದಾಗೆ ಏನಕ್ಕೆ ಇಷ್ಟೊಂದು ನೋವು ಕೊಡ್ತಾ ಇದ್ದಾಳೆ, ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ ಅಂತಂದರೆ ಬಿಕಾಸ್ ನೀವೆಲ್ಲ ಪ್ರತಿದಿನ ನೋಡ್ತಾ ಇದ್ದೀರಾ ಅಂತ ಅರ್ಥ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಶಾರದೆ ತಂಡ ಇನ್ನೂ 1000 ಎಪಿಸೋಡ್ಸ್ನ ಕ್ರಾಸ್ ಮಾಡಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸುವರ್ಣವಾಹಿಯಲ್ಲಿ ಪ್ರಸಾರವಾಗ್ತಿರುವಂತಹ ಶಾರದೆ ಧಾರಾವಾಹಿ ಇಂದಿಗೆ 500 ಕಂತುಗಳನ್ನು ಪೂರೈಸಿದೆ. ಈ ಶುಭ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ನಮ್ಮ ಟೀಮು ಅವರ ಪರವಾಗಿ ನಮಸ್ಕಾರಗಳು, ಧನ್ಯವಾದಗಳು. ಯಾವುದೇ ಒಂದು ಕಥೆಯಾಗಿ ಇರಲ್ಲ, ಪ್ರಾಕ್ಟಿಕಲ್ ಆಗಿರುತ್ತೆ. ಸೊಸೈಟಿನಲ್ಲಿ, ಸಮಾಜದಲ್ಲಿ ಏನೋ ಒಂದು ಘಟನೆಗಳು ನಡೀತಾನೆ ಇರುತ್ತೆ. ಆ ಘಟನೆಗಳೆಲ್ಲ ಸೇರಿ ಒಂದು ಕಥೆ ಅಂತ. ಆ ಪಾತ್ರಗಳನ್ನು ಇಲ್ಲಿ ಪಾತ್ರಧಾರಿಗಳು ಅದೇ ಸ್ವರೂಪವನ್ನು ಕೊಟ್ಟು ಮಾಡ್ತಾರೆ. ಆ ಕಾರಣದಿಂದ ಅದು ನಿಮ್ಮ ಮನಸ್ಸಿಗೆ ತಟ್ಟಬೇಕು, ಆಗಲೇ ನೀವು ಅದು ನೋಡೋದು ಸಾಧ್ಯ. ಅದರಲ್ಲಿ ಎಲ್ಲರದ್ದು ಟೀಮ್, ಎಲ್ಲರದ್ದು ಕೂಡ ಪಾತ್ರ ಇದೆ, ಅವರೆಲ್ಲರ ಶ್ರಮ ಇದೆ. ಅದು ಎಲ್ಲದಕ್ಕಿಂತ ಹೆಚ್ಚಿನ ಶ್ರಮ ಅಂತ ಅಂದರೆ ನಮ್ಮ ನಿರ್ದೇಶಕರು ಇರುತ್ತೆ, ಮತ್ತು ಛಾಯಾಗ್ರಾಹಕ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕಲಾವಿದರಿಗೆ ಸ್ವಲ್ಪ ಹೊತ್ತಾದರೂ ಒಂದು ವಿರಮಿಸೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಆದರೆ ನಿರ್ದೇಶಕರಾದವರಿಗೆ, ಛಾಯಾಗ್ರಾಹಕರಿಗೆ 1 ಸೆಕೆಂಡು ಕೂಡ ಕೂತ್ಕೊಳ್ಳುವಂಥ ಪುರ್ಸತ್ತಿಲ್ಲ. ಯಾಕೆಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ, ಕೆಲವು ಟೈಮ್ ರಾತ್ರಿಯೆಲ್ಲ ಮಾಡ್ತೀವಿ. ಯಾಕೆಂದರೆ ಅದನ್ನು ಪೂರೈಸೋದಕ್ಕಾಗಲ್ಲ, ಟೆಲಿಕಾಸ್ಟ್ಗೆ ಹೋಗಬೇಕು, ಅವ್ರದ್ದೇ ಆದ ಕೆಲವು ನಿಬಂಧನೆಗಳಿರುತ್ತೆ, ಅದನ್ನೆಲ್ಲ ಪೂರೈಸಬೇಕು. ಇಷ್ಟೆಲ್ಲ ಒತ್ತಡಗಳ ನಡುವೆ ಅವರು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಜನ ಏನು ಬೇಕು ಅಂತಾರೆ ಅನ್ನೋದನ್ನು ನಮ್ಮಿಂದ ತೆಗೆಸ್ತಾರೆ. ಅವರು ಒಂದು ಅರ್ಧ ಭಾಗ ಅವ್ರದ್ದೇ ಇರುತ್ತೆ, ಅರ್ಧ ಭಾಗ ಶ್ರಮ ನಮ್ಮದಿರುತ್ತೆ. ಇವತ್ತು ಈ ಒಂದು 500 ಕಂತಿಗೆ ಇದು ಬಂದು ಸೇರಿದೆ ಅಂತಂದರೆ ಅಲ್ಲಿಗೆ
ಜನಗಳ ಒಂದು ಹಾರೈಕೆ ಮತ್ತು ಆಶೀರ್ವಾದ ನಮ್ಮ ಮೇಲಿದೆ, ನಮ್ಮ ಧಾರಾವಾಹಿ ಮೇಲಿದೆ, ನಮ್ಮ ನಿರ್ಮಾಪಕರ ಮೇಲಿದೆ, ಮತ್ತು ನಮ್ಮ ನಿರ್ದೇಶಕರು ಹಾಗೂ ಅವರ ಅಸಿಸ್ಟೆಂಟ್ಸು, ಅಸೋಸಿಯೇಟ್ಸು, ಮತ್ತು ಎಷ್ಟು ಜನ ನಮ್ಮ ಕಂಪ್ಲೀಟ್ ಲೈಟ್ ಸ್ಟಾಫ್ ಯಾರ್ಯಾರಿದ್ದಾರೆ, ಲೈಟ್ ಆಫೀಸರ್ಸ್ ಅಂತ ಕರಿತೀವಿ ನಾವು, ಅವರ ಇದು ಎಲ್ಲ ಒಂದು ತಂಡ ಎಲ್ಲರೂ ಸೇರಿ ಮಾಡಿರ್ತಕ್ಕಂಥದ್ದು. ಆ ಒಂದು ರಿಸಲ್ಟ್ ಅವ್ರಿಗೆಲ್ರಿಗೂ ಸೇರಬೇಕಾದ್ದು ಅದು ಸಂದಿದೆ ಅಂತ ನನಗನ್ಸುತ್ತೆ. ಈ 500ಕ್ಕೆ ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ಏನು ಅಂತಂದರೆ, ಈಗ ಭೂತ ಭವಿಷ್ಯ ವರ್ತಮಾನ ಕಾಲ ಅಂತ ನಾವು ಏನು ಹೇಳ್ತೀವಿ, ವರ್ತಮಾನದಲ್ಲಿ ಏನಾಗಬಹುದು ಅನ್ನೋ ಕತೆ ಹೆಣೆಯುವಂಥ ವ್ಯಕ್ತಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರು ಕೂಡ ಏನು ನಡಿಬಹುದು, ಈ ಕ್ಯಾರೆಕ್ಟರ್ ಏನು ಹೇಳ್ಬೋದು, ಈ ಕ್ಯಾರೆಕ್ಟರ್ ಏನು ಹೇಳ್ಬೋದು. ಯಾಕೆಂದರೆ ಪಾಸಿಟಿವ್ ನೆಗೆಟಿವ್ ಎರಡು ಇರುತ್ತೆ. ಸಂಸ್ಕಾರ ಏನು ಹೇಳುತ್ತೆ, ಸಂಪ್ರದಾಯ ಏನು ಹೇಳುತ್ತೆ, ಮತ್ತು ಜನಕ್ಕೆ ಏನು ಅವಶ್ಯಕತೆ ಇದೆ, ಸೊಸೈಟಿಗೆ ನಾವು ಏನು ಸಂದೇಶ ಕೊಡ್ತಾ ಇದ್ದೀವಿ, ಅದು ಈ ಕಥೆ ಮೂಲಕ ಹೊರಗಡೆ ಬರುತ್ತೆ. ಮತ್ತು ಅಲ್ಲಿ ಕೂಡ ಅವರು ಅದನ್ನು ಇದು ಚೆನ್ನಾಗಿತ್ತು, ಅದು ಚೆನ್ನಾಗಿತ್ತು ಅಂತ ಅನುಭವಿಸ್ತಾರೆ. ಸೊ ಈ ಸಮಯದಲ್ಲಿ ನಾನು ಇಷ್ಟೇ ಹೇಳೋದಕ್ಕೆ ಸಾಧ್ಯ. ಈಗ 500 ಆಗಿದೆ, ಇನ್ನೂ 1000 ಆಗಲಿ, 5000 ಆಗಲಿ ಅಂತ ಅಂದ್ಬಿಟ್ಟು ನಾನು ನಮ್ಮ ತಂಡದ ಕಡೆಯಿಂದ ಸೊ ಇದೇ ರೀತಿ ನೋಡಿ ಪ್ರೋತ್ಸಾಹ ಕೊಡಿ. ಯಾಕೆಂತಂದರೆ ಅನ್ನದಾನ, ನೀವು ಅನ್ನದಾತರು, ನೀವು ಕೊಟ್ಟ ಅನ್ನನೇ ನಾವು ಊಟ ಉಣ್ತಾ ಇರೋದು. ನಿಮ್ಮಿಂದನೇ ನಾವು ಒಂದಷ್ಟು ಕೆಲಸಗಳನ್ನ ಮಾಡಿ ನಮ್ಮ ಸಂಸಾರನ ನಿರ್ವಹಣೆ ಮಾಡ್ತಾ ಇದ್ದೀವಿ. ಧನ್ಯವಾದ. ದಶರಥನ ಪಾತ್ರವನ್ನು ಮಾಡ್ತಾ ಇದ್ದೀನಿ. ಸಂತೋಷ ಆಗ್ತಾ ಇರೋದು, ಸುವರ್ಣ ವಾಹಿನಿಯಲ್ಲಿ 500 ಸಂಚಿಕೆಗಳನ್ನು ಪೂರೈಸ್ತಾ ಇದ್ದೀವಿ ಅಂತಂದರೆ ಅದು ಒಂದು ರೀತಿಯಲ್ಲಿ ಜಗತ್ತಿನ 7 ಮೌಂಟನ್ಸ್ ಅಂತ ಕರಿತೀವಲ್ಲ, 7 ಶಿಖರಗಳು, ಆ ಶಿಖರಗಳಲ್ಲಿ ಒಂದನ್ನು ತಲುಪಿದ್ದೀವಿ ಅಂತ ಲೆಕ್ಕ. ಯಾಕಂದರೆ ಸುವರ್ಣ ವಾಹಿನಿಯಲ್ಲಿ ನಾನು ಬೇಕಾದಷ್ಟು ಧಾರಾವಾಹಿಯಲ್ಲಿ ಭಾಗವಹಿಸಿದ್ದೀನಿ. ಆ ಅವಕಾಶವನ್ನು ಸುವರ್ಣ ವಾಹಿನಿ ನನಗೆ ಕೊಟ್ಟಿದೆ. ಅದರಲ್ಲಿ ಯಶಸ್ವಿಯಾಗಿ ಸಾಗ್ತಾ ಇರುವಂಥದ್ದು, ಯಶಸ್ವಿಯಾಗಿ ಸಾಗಿದಂಥ ಧಾರಾವಾಹಿಗಳಲ್ಲಿ ಒಂದು ಶಾರದೆ. ಎಷ್ಟೋ ಧಾರಾವಾಹಿಗಳು 100, 150, 200 ಆಗುವ ಸಮಯದಲ್ಲೇ ಏದುಸಿರು ಬಿಡೋಕ್ಕೆ ಶುರು ಮಾಡ್ತವೆ. ಶಾರದೆ 500 ಆಗಿದ್ದು ನಮಗೆ ನಿಜವಾಗಲೂ ಒಂದು ರೀತಿಯಲ್ಲಿ ಗೊತ್ತೇ ಆಗಿಲ್ಲ. ಎಷ್ಟು ಸ್ಮೂತ್ ರನ್ ಅಂತಂದರೆ, ಅಯ್ಯೋ ಹೌದಾ 500 ಆಗಿಬಿಡ್ತಾ ಇಷ್ಟು ಬೇಗ ಅನ್ನಿಸುವಷ್ಟು ಸ್ಮೂತಾಗಿ ನಡೀತಾ ಇದೆ. ಇತ್ತೀಚೆಗೆ ನಾನು ವಾಕಿಗೆ ಹೋದಾಗ ಒಬ್ಬರು ಮಹಿಳೆ ಒಂದು ಬಿಲ್ಡಿಂಗಿನ 2ನೇ ಫ್ಲೋರಿಂದ ದಶರಥ್ ಸಾರ್ ಅಂತ ಕರೆದ್ರು. ಅವರು ನನ್ನ ಹೆಸರು ಗೊತ್ತಿಲ್ಲ ಪಾಪ. ಕರೆದುಬಿಟ್ಟು, ಶಾರದೆ ನಿಮ್ಮ ಮೇಲೆ ಗುಂಡು ಹೊಡಿತಾಳ ಅಂದರೆ ಅಷ್ಟು ರೀಚ್ ಆಗ್ತಾ ಇದೆ ಧಾರಾವಾಹಿ. ಧಾರಾವಾಹಿಯ ಹೆಸರು ಹಿಡಿದು ಯಾರಾದರೂ ನಮ್ಮನ್ನು ಗುರುತಿಸ್ತಾ ಇದ್ದಾರೆ ಅಂದರೆ ಧಾರಾವಾಹಿಯ ಯಶಸ್ಸಿನ ಲಕ್ಷಣ. ಹಾಗಾಗಿ ಯಶಸ್ವಿಯಾಗಿ ಬಹಳ ಸ್ಮೂತಾಗಿ ನಡೀತಾ ಇರುವಂತಹ ಧಾರಾವಾಹಿ ಶಾರದೆ. ಸ್ಟಾರ್ ಸುವರ್ಣ ವಾಹಿನಿಗೆ, ನೋಡ್ತಾ ಇರುವ ವೀಕ್ಷಕರಿಗೆ, ಮತ್ತು ಇದನ್ನು ಸಾಧ್ಯ ಆಗಿಸಿದಂತಹ ನಮ್ಮ ನಿರ್ಮಾಪಕರು, ಅವರೂ ಕಲಾವಿದರೆ, ಸುನಿಲ್ ಪುರಾಣಿಕ್ ಅವರೆಲ್ಲರಿಗೂ ದೊಡ್ಡ ಧನ್ಯವಾದಗಳು. ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕಾಗಿ. ನಾನು ಇದರಲ್ಲಿ ಸುಮಿತ್ರಾ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಶಾರದಾ ತಾಯಿ. ಹಾಗೆ ನೋಡೋಕೆ ಹೋದರೆ ನನಗಿಬ್ಬರು ಹೆಣ್ಮಕ್ಳು, ಇಬ್ಬರು ಸುಂದರವಾದಂತಹ ಒಳ್ಳೆ ಹೆಣ್ಮಕ್ಳು ಕೊಟ್ಟಂಥ ಸೀರಿಯಲ್ ಇದು. ನನಗೆ ತುಂಬ ವಿಭಿನ್ನವಾದ ಪಾತ್ರ ಇದು. ತುಂಬ ಸಾಫ್ಟ್ ಅಂದ್ಕೊಂಡಿದ್ದೆ ನಾನು, ಇತ್ತೀಚೆಗೆ ತುಂಬ ಒಂಥರ ಖಾರವಾಗಿದೆ ರೋಲು. ಸೊ ಇದೊಂದು ನನಗೊಂದು ಚಾಲೆಂಜಿಂಗ್ ಅನಿಸ್ತಾ ಇದೆ. ಈ ಥರದ ರೋಲ್ ನಾನು ಯಾವತ್ತೂ ಮಾಡಿಲ್ಲ, ಸ್ಪ್ಲಿಟ್ ಪರ್ಸ್ನಾಲಿಟಿ ರೋಲ್ ಥರ ಯಾವತ್ತೂ ಮಾಡಿರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸುನೀಲ್ ಪುರಾಣಿಕ್ ಸರ್ ಫಾರ್ ಕಾಸ್ಟಿಂಗ್ ಮೀ. ಆ್ಯಂಡ್ ನಾನು ಹೇಳಲೇಬೇಕು ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ. ತುಂಬ ಜನರ ಜೊತೆ ಕೆಲಸ ಮಾಡಿದ್ದೀನಿ ನಾನು, ಆದರೆ ಇವ್ರ ಹತ್ರ ಇರೋ ಒಂದು ಸಂಯಮ ಆಗಲಿ ಅಥವಾ ಮಕ್ಕಳ ಜೊತೆ ಅವರು ಬೆರೆಯೋದು, ಅಂದರೆ ನಮ್ಮ ಪ್ರೊಡಕ್ಷನ್ ಟೀಮ್ ಆಗಲಿ, ಲೈಟ್ ಟೀಮ್ ಆಗಲಿ, ಕ್ಯಾಮ್ರಾ ಟೀಮ್ ಆಗಲಿ, ಮೇಕಪ್ ಟೀಮ್ ಆಗಲಿ,
ತನ್ನ ಸ್ವಂತ ಮಕ್ಕಳು ಅಂತ ಅವ್ರ ಜೊತೆ ಆ ಒಡನಾಟ ನನಗದು ಬಹಳ ಇಷ್ಟ ಅವರಲ್ಲಿ. ನಾನು 1000 ಸಲ ಹೇಳಿದ್ದೀನಿ ಸರ್ ಕೂಡ ಇದು. ಸೊ ಇದು ನಾನು ಯಾವ ಡೈರೆಕ್ಟ್ರಲ್ಲೂ ನೋಡಿರಲಿಲ್ಲ. ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ, ಪ್ರೀತಿಯಿಂದ ಅವ್ರ ಜೊತೆ ಕೆಲಸ ತೆಗಿತಾರೆ. ಸೊ ಜೊತೆಗೆ ಹಾಗೆ ನಮಗೂ ಕೂಡ ಎಲ್ಲೋ ಒಂದು ತಪ್ಪಿದ್ದಾಗ ಮೇಡಮ್ ಇದು ಸರಿ ಮಾಡ್ಕೊಳ್ಳಿ ಅಂದರೆ ಅಷ್ಟು ತೀಡ್ತಾರೆ. ಅದು ಬಹಳ ಖುಷಿ ಕೊಡೋವಂಥ ಸಂಗತಿ. ನಿಜ ಹೇಳಬೇಕು ಅಂದರೆ ತುಂಬ ಒಳ್ಳೆ ಟೀಮು, ಮನಸ್ಸಿಗೆ ಹತ್ತಿರವಾದಂತಹ ಟೀಮು. ಥ್ಯಾಂಕ್ ಯು ಆಲ್. ನನ್ನ ಹೆಸರು ಅಂಬುಜಾಕ್ಷಿ ಅಂತ. ಸ್ಟಾರ್ ಸುವರ್ಣ ಚಾನಲಲ್ಲಿ ಸಂಜೆ 7 ಗಂಟೆಗೆ ಪ್ರಸಾರ ಆಗ್ತಾ ಇರೋ ಶಾರದೆ ಧಾರಾವಾಹಿಯಲ್ಲಿ ನನ್ನ ಹೆಸರು ಪಾರಿಜಾತ. ನೋಡಿ, ಇಲ್ಲ ನಾ ಆದಷ್ಟು ನನ್ನನ್ನು ಗ್ರ್ಯಾನಿ ಅಂತ ನನ್ನ ಮೊಮ್ಮಗಳು ಕರೆದು ಅದು ಅಭ್ಯಾಸ ಆಗೋಗಿದೆ. ಅವಳು ಯಾವುದೇ ಇಂಟರ್ವ್ಯೂ ಹೇಳಿದ್ರು ನನ್ನ ಗ್ರ್ಯಾನಿ ಅಂತ ಹೇಳ್ತಾಳೆ. ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸೋ ಸೀನೆಲ್ಲ ಇದ್ರೆ ಗ್ರ್ಯಾನಿ ಅಂತ ಹೇಳ್ತಾಳೆ. ಅದೇ ತುಂಬ ಅಭ್ಯಾಸ ಆಗೋಗಿದೆ. ಜಾಸ್ತಿ ಇಲ್ಲ, ಕರಿಯಲ್ಲ, ಇದು ಸುಳ್ಳು ಹೇಳ್ತಾನೆ. ಇಲ್ಲ, ಈ ಧಾರಾವಾಹಿ ಕತೆ ತುಂಬ ಚೆನ್ನಾಗಿದೆ. ಎಲ್ಲ ಪಾತ್ರಧಾರಿಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಅದಕ್ಕೆಲ್ಲ ಕಾರಣ ನಮ್ಮ ಶ್ರೀನಿವಾಸ್ ಸರ್. ಮತ್ತು ನನ್ನ ಪಾತ್ರ ಅಂತೂ ತುಂಬ ವಿಚಿತ್ರವಾಗಿದೆ. ಒಂದೊಂದು ಸತಿ ಪೆಕ್ರಂಗಾಡ ಅಂತದಿದೆ, ಒಂದೊಂದು ಸತಿ ಇಂಗ್ಲೀಷ್ ತಪ್ಪೆಲ್ಲ ಮಾತಾಡ್ತಿರ್ತೀನಿ, ನನ್ನ ಮೊಮ್ಮಗಳಿಗೆ ತಿದ್ದುತ್ತಿರ್ತಾಳೆ. ಇವ್ರೇನಾದರೂ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಮುಗ್ದೋಯ್ತು, ನಕ್ಕು ಸೋಫಾ ಕೆಳಗಡೆ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾರೆ, ಅಷ್ಟೊಂದು ನಗು ಬರ್ತಿರುತ್ತೆ ಅವ್ರಿಗೆ. ಒಟ್ಟಾರೆ ಶಾರದೆ ಧಾರಾವಾಹಿ ಕತೆ ತುಂಬ ಚೆನ್ನಾಗಿದೆ. ಎಲ್ಲ ಪಾತ್ರಧಾರಿಗಳು ನಾವೆಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದೀವಿ. ನಾವೆಲ್ಲೂ ತುಂಬ ಸುಂದರವಾಗಿ ಕಾಣಿಸೋದಕ್ಕೆ ನಮ್ಮ ಮೇಕಪ್ ಮನೋಜ್ ಕಾರಣ ಇರ್ತಾನೆ. ನಾವೆಲ್ಲ ಚೆನ್ನಾಗಿ ಕಾಣ್ತಿರ್ತೀವಿ. ನಮ್ಮ ಕ್ಯಾಮ್ರಾಮನ್ ಸರ್ಗಳು, ಆಮೇಲೆ ನಮ್ಮ ಪ್ರೊಡಕ್ಷನ್ ಹುಡುಗರು, ನಮ್ಮ ಲೈಟ್ ಬಾಯ್ಸು, ಪ್ರತಿಯೊಬ್ಬರದ್ದು ತುಂಬ ಶ್ರಮ ಇದೆ ಇದರಲ್ಲಿ. ಅದಕ್ಕೆ ನಾವಿವತ್ತು 500 ಕಂತುಗಳನ್ನ ಪೂರೈಸೋಕ್ಕೆ ಕಾರಣ ಆಗಿರೋದು. ಎಲ್ರಿಗೂ ಧನ್ಯವಾದ. ಮತ್ತು ನಿರ್ಮಾಪಕರಿಗೆ ನನಗೆ ಇಂಥ ಒಂದು ಒಳ್ಳೆಯ ಪಾತ್ರವನ್ನು ಕೊಟ್ಟಿದ್ದಕ್ಕೆ, ನನ್ನ ಸಹಿಸ್ಕೊಳ್ತಾ ಇರೋದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ರಾಮನಗರ, ಶಾರದೆ ಧಾರಾವಾಹಿಯ ನಿರ್ದೇಶಕ. ಇಲ್ಲಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ, ಮತ್ತು ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ನನಗೆ ಶಾರದೆ ಧಾರಾವಾಹಿ ನಿರ್ದೇಶನ ಮಾಡಲು ಅವಕಾಶ ಮಾಡಿಕೊಟ್ಟ ನಮ್ಮ ಸುವರ್ಣ ವಾಹಿನಿಯ ಎಲ್ಲರಿಗೂ ಧನ್ಯವಾದಗಳು, ಮತ್ತು ನಮ್ಮ ನಿರ್ಮಾಪಕರಿಗೂ ಧನ್ಯವಾದಗಳು. ಅದಕ್ಕಿಂತ ಹೆಚ್ಚಾಗಿ ನನ್ನ ಜೊತೆ ಇಲ್ಲಿ ಕೆಲಸ ಮಾಡ್ತಾರೋ ಎಲ್ಲ ತಂತ್ರಜ್ಞರು, ನನಗೆ ಅವರು ಯಾರು ಬೇರೆಯವರಲ್ಲ, ಎಲ್ಲ ನನ್ನ ಅಣ್ಣ ತಮ್ಮದಿರು, ನನ್ನ ಒಡ ಹುಟ್ಟೋದವ್ರ ಥರನೇ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಕೂಗಾಟ ಕಿರುಚಾಟಗಳೆಲ್ಲ ಸಹಿಸ್ಕೊಂಡು ನನ್ನ ಜೊತೆ ಹೆಜ್ಜೆ ಆಗ್ತಾ ಇದ್ದಾರೆ. ನನ್ನ ಜೊತೆ ನನ್ನ ಕೈ ಹಿಡ್ದು ಮೇಲೆತ್ತಿ ಕೆಲಸ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಿಜವಾಗ್ಲೂ ನನ್ನ ಎಲ್ಲ ತಂತ್ರಜ್ಞರಿಗೂ, ನನ್ನ 2 ಕಣ್ಣುಗಳು, ನನ್ನ ಕ್ಯಾಮ್ರಾಮನ್ ಶ್ರೀನಿವಾಸ್, ಮತ್ತು ನಾನು ಏನೇ ಹೇಳಿದ್ರು ಯಾವ ಶಾರ್ಟೂ ಇಲ್ಲ ಆಗಲ್ಲ ಅಂತ ಹೇಳಲ್ಲ. ಪ್ರತಿಯೊಂದು ಶಾರ್ಟ್ ಆಯಿತು, ರೆಡಿ ಸರ್ ರೆಡಿ ಅಣ್ಣ, ಹಿಂಗೆ ಮಾಡಿಕೊಡ್ತಾರೆ. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರಿಬ್ರಿಗೂ. ಜೊತೆಗೆ ನನ್ನೆಲ್ಲ ಕಲಾವಿದರು, ಇಲ್ಲಿ ದೀಪು ಒಂದು ಚಿಕ್ಕ ಮಗುವಿಂದ ಶಿವನಾರಾಯಣ ಅವರು ದೊಡ್ಡವರು ಹಿರಿಯರು ಎಲ್ಲರೂ ಅದೇ ಪ್ರೀತಿ ತೋರಿಸ್ತಾರೆ ನನಗೆ. ಯಾರೋ ಅವರು ವಯಸ್ಸಾಗಿದೆ, ನಾನು ಹೇಳಿದ್ದು ಮಾಡಬೇಕು ಅನ್ನೋ ಥರ ಹೇಳಲ್ಲ. ಅಪ್ಪಾಜಿ ಈ ಥರ ಹೇಳ್ಬೋದು ಅಂದರೆ ತೊಗೊಳ್ಳೋಣ ಸಿನಣ್ಣ ಅಂತಾರೆ. ದೀಪು ಮಾಡೋಣ ಅಂತಾರೆ. ಈ ಥರ ಶಾರದವ್ರಾಗಲಿ, ಸಿದ್ಧಾರ್ಥ ಅವರಾಗಲಿ, ಜ್ಯೋತಿಕಾ ಆಗಲಿ, ಪಾರಿಜಾತ ಅವರು, ಸುಮಿತ್ರಮ್ಮ, ದಶರಥ್ ಸರು, ವಿಮಲಮ್ಮ, ಆರ್ತಿ, ದೀಪು, ಪ್ರತಿಯೊಬ್ಬರು, ಸಿದ್ಧಾರ್ಥ ಸರ್, ಎಲ್ಲ ಪ್ರತಿಯೊಬ್ಬರು ಕಲಾವಿದ್ರು ನಮ್ಮ ಜೊತೆ ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿ, ನಾವು ಯಾವುದೇ ಶಾರ್ಟ್ಸ್ಗಳಿಗೆ ಕೇಳಿದ್ರು ಯಾವುದೇ ಮುಜುಗರ ಇಲ್ಲದೆ, ಸರ್ ಅಲ್ಲಾಗಲ್ಲ ಸರ್, ಅದು ಆ ಥರ ಮಾಡೋಕ್ಕಾಗಲ್ಲ ಸರ್ ಅಂತ ಹೇಳಲ್ಲ. ಅದೇ ಥರ ಶಾರ್ಟ್ಸ್ಗಳಿರುತ್ತೆ. ಅದೆಲ್ಲರೂ ಜೊತೆಯಲ್ಲಿ ಅನುಸರಿಸ್ಕೊಂಡು ಮಾಡಿರೋದಕ್ಕೆ ನಮ್ಗೆ 500 ತುಂಬ ಖುಷಿಯಾಗಿದೆ. ಇಷ್ಟು ಬೇಗ 500 ಆಯಿತು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಷ್ಟು ಬೇಗ 500 ಆಯಿತು ಅನ್ನೋ ಥರ ಇದೆ. ನಾವು ಮೊನ್ನೆ ಬಂದು ಶುರು ಮಾಡ್ದಂಗಿದೆ. ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಜನರು ತುಂಬ ಚೆನ್ನಾಗಿ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇದು 500 ಸಾರ್ ಹೇಳ್ದಂಗೆ 5000 ಆಗಲಿ, ಎಲ್ಲರೂ ಖುಷಿಯಾಗಿದ್ದೀವಿ. ನಮಗೆ ಇದೇ ಒಂದು ಮನೆ ಥರ ಇದೆ. ಯಾಕಂದರೆ ನಾವು ಬೆಳಗ್ಗೆ 7:30ಗೆ ಸೆಟ್ಟಿಗೆ ಬರ್ತೀವಿ. ಇಲ್ಲಿಂದ ಹೋದಾಗ 9 ಗಂಟೆ, ಮನೆ ಸೇರೋದು 10 ಗಂಟೆ. ನಾವು ಜಾಸ್ತಿ ಸಮಯ ನಾವು ಇದೇ ಸೆಟ್ಟಲ್ಲೇ ಕಳಿತೀವಿ. ಹಾಗಾಗಿ ನಮ್ಗೆ ಇದೇ ಒಂದು ಮೂಲ ಮನೆ ಇದೇ ಆಗಿದೆ. ಶಾರದಾ ಮನೆಯೇ ಮೂಲ ಮನೆ ಆಗಿದೆ. ಇಲ್ಲಿರೋ ಎಲ್ಲ ನನ್ನ ತಂತ್ರಜ್ಞರಿಗೂ, ನನ್ನ ಕಲಾವಿದರಿಗೂ, ನಮ್ಮ ನಿರ್ಮಾಪಕರಿಗೂ, ಮತ್ತು ನಮ್ಮ ಚಾನಲ್ನ ಎಲ್ಲ ಸಿಬ್ಬಂದಿವರೆಗೂ ನನ್ನ ಕೋಟಿ ನಮಸ್ಕಾರ. 500 ಎಪಿಸೋಡ್ಸ್ಗೆ ಎಲ್ರಿಗೂ ಅಭಿನಂದನೆಗಳು. ನಮಗೆಲ್ರಿಗೂ ಖುಷಿ ಆಗ್ತಾ ಇದೆ. ನಾನು ಪರ್ಸ್ನಲಿ ಏನು ಅಂದ್ಕೊತೀನಿ, ಪ್ರತಿಯೊಂದು ಸೀರಿಯಲಲ್ಲೂ ನನಗೆ ಒಂದು ಎಸೆಟ್ ಏನು ಸಿಗತ್ತೆ ಅಂದರೆ ದೊಡ್ಡ ಕಲಾವಿದ್ರ ಜೊತೆ ಆ್ಯಕ್ಟ್ ಮಾಡೋ ಅಂಥದ್ದು.
ಅವ್ರ ಜೊತೆ ಅವರಿಂದ ಕಲಿಯೋ ಅಂಥದ್ದು. ಈ ಸೀರಿಯಲ್ಸ್ ಶಾರದೆ ಸೀರಿಯಲಲ್ಲಿ ಎಷ್ಟು ದಿಗ್ವಿಜಯರಿದ್ದಾರೆ, ಅವರಿಂದ ನಾನು ಸುಮಾರು ಕಲ್ತಿದ್ದೀನಿ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್ ಟು ಬಿ ಒನ್ ಅಮಾಂಗ್ ದ್ಯಾಮ್. ಅಪ್ಪ ಆಗಲಿ, ಅಣ್ಣ ಆಗಲಿ, ನನ್ನ ಮಗ ಜ್ಯೋತಿಕಾ, ಪಾಪುಯಿಂದನೂ ನಾನು ಸುಮಾರು ಕಲ್ತಿದ್ದೀನಿ. ಪಾರಿಜಾತ ಅಮ್ಮ, ಸುಮಿತ್ರಾ ಅಮ್ಮ, ಶಾರದೆ, ಎಲ್ಲರಿಂದನೂ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ 500 ಎಪಿಸೋಡ್ಸ್ ತನಕ ಪ್ರತಿಯೊಬ್ಬರು ಕಲಾವಿದರು ಒಟ್ಟಿಗೆ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮಲ್ಲಿರೋ ಒಗ್ಗಟ್ಟು. ನಾವು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆಫ್ ಸ್ಕ್ರೀನು ಅಷ್ಟೇ ಅನ್ಯೋನ್ಯವಾಗಿರ್ತೀವಿ. ಪ್ರತಿಯೊಬ್ಬರು ವಿ ಶೇರ್ ಅ ವೆರಿ ರೇರ್ ಬಾಂಡಿಂಗ್, ತುಂಬ ಒಳ್ಳೆ ಬಾಂಡಿಂಗ್ ಶೇರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ನನಗೆ ಹೊಸ ನಾಮಕರಣ ಆಗಿದೆ, ವೀಲ್ ಚೇರ್ ವಿಮಲಾ ಅಂತ. ಆ ವೀಲ್ ಚೇರ್ ವಿಮಲಾ ಅಂತ ಧರಣಿ ಸರ್ ನಂಗೆ ನಾಮಕರಣ ಮಾಡಿದರು. ಈಗಲೂ ಅದೇ ಹೆಸರಲ್ಲಿ ಹೋಗ್ತಾ ಇದ್ದೀನಿ. ತುಂಬ ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಪಾತ್ರ. ಪುರಾಣಿ ಪ್ರೊಡಕ್ಷನ್ಸ್ಗೆ ಧನ್ಯವಾದಗಳು. ನಮ್ಮ ಸ್ಟಾರ್ ಸುವರ್ಣ ವಾಹಿನಿ, ನಮ್ಮ ಡೈರೆಕ್ಟರ್ಸ್, ನಮ್ಮ ಇಡೀ ತಂಡ, ಕ್ಯಾಮ್ರಾಮ್ಯಾನ್ ಆಗಲಿ, ನಮ್ಮ ಮೇಕಪ್ ಮ್ಯಾನ್ ಆಗಲಿ, ನಮ್ಮ ಮ್ಯಾನೇಜರ್ ಆಗಲಿ, ಪ್ರತಿಯೊಬ್ಬರು ಅಸೋಸಿಯೇಟ್, ವಿಜಯ್ ಅಸೋಸಿಯೇಟ್, ಎಲ್ಲರದ್ದು ಎಫರ್ಟ್ ಇದೆ. 500 ಎಪಿಸೋಡ್ಸ್ ತನಕ ಬರೋದಕ್ಕೆ ಇಟ್ಸ್ ಎ ಟೀಮ್ ವರ್ಕ್. ಒಬ್ಬರಿಂದ ಸಾಧ್ಯ ಆಗೋದಿಲ್ಲ. ಇದು ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಇಲ್ಲಿ ತೋರಿಸ್ತಾ ಇದೆ. ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇನ್ನೂ 5,000 ಎಪಿಸೋಡ್ಸ್ ಆಗಲಿ ಅಂತ ನಾನು ಹರಿಸ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಆರ್ತಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ 500 ಎಪಿಸೋಡ್ ಆಗೋಕ್ಕೆ. ಇದು ಪಾಸಿಬಲ್ ಆಗಿರೋದು ಆಫ್ ಕ್ಯಾಮ್ರಾ, ಆನ್ ಕ್ಯಾಮ್ರಾ, ಎಲ್ಲರಿಂದ. ದ ಹೋಲ್ ಟೀಮ್ಸ್ ಎಫರ್ಟ್ಸ್, ಡೈರೆಕ್ಟರ್ ಸರ್ ಎಷ್ಟು ಎಫರ್ಟ್ಸ್ ಆಗ್ತಾರೆ. ನಮ್ಗೆ ಅಟ್ಲೀಸ್ಟ್ ಹೇಳ್ದಂಗೆ ನಮ್ಗೆ ಅಟ್ಲೀಸ್ಟ್ ಸ್ವಲ್ಪ ರೆಸ್ಟ್ ಸಿಗುತ್ತೆ, ಬಟ್ ಅವ್ರಿಗೆ ಯಾರಿಗೂ ರೆಸ್ಟೇ ಸಿಗಲ್ಲ. ಫ್ರಮ್ ಮಾರ್ನಿಂಗ್ 7 to 9 ಪ್ಯಾಕಪ್ ಆಗೋ ತನಕ ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ಅದರಿಂದ ಎಲ್ಲನೂ ಇದು ಪಾಸಿಬಲ್ ಆಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಾಗರ್ ಸರ್, ಸುನಿಲ್ ಸರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಬಿಕಾಸ್ ಈ ಸೀರಿಯಲಲ್ಲಿ ನಾನು ರೆಕಗ್ನೈಸ್ ಆದ ಈಚೆ ಆರ್ತಿ ಅಂತ ನನ್ನ ಜನ ಗುರುತಿಸಿ, ಸಿದ್ದು ಮತ್ತು ಅದಕ್ಕೆ ನಾನು ಚೆನ್ನಾಗಿ ನೋಡ್ಕೋತೀವಿ ಆ ಥರ ಕಾಂಪ್ಲಿಮೆಂಟ್ಸ್ ಬಂದಿದೆ. ಸೊ ಆಮೇಲೆ ಇಷ್ಟು ದೊಡ್ಡ ಆರ್ಟಿಸ್ಟ್ ಜೊತೆ ಕೆಲಸ ಮಾಡೋದು ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ಶ್ರೀನಿವಾಸ್ ಸರು ಅಷ್ಟೇ, ಸ್ವಲ್ಪ ಮಿಸ್ಟೇಕ್ಸ್ ಮಾಡ್ತೀನಿ ನಾನು, ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಬಟ್ ಅವರು ಎಷ್ಟು ಕಾಮಾಗೆ ನನಗೆ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಶಾರದೆ ಧಾರಾವಾಹಿಯಲ್ಲಿ ಪಾತ್ರ ಮಾಡ್ತಾ ಇರುವ ನಮಗೇನೆ ಕೆಲವು ಕುತೂಹಲಗಳಿದ್ದಾವೆ. ಇದು ಏನಾಗುತ್ತೆ ಅಂತ ನಮಗೆ ಮೊದಲಿಂದಲೂ ಹೇಳ್ತಾ ಬಂದಿರುವ ಕೆಲವು ವಿಷಯಗಳಿದ್ದಾವೆ. ಅದನ್ನು ನಮಗೆ ಇದು ಯಾವಾಗ ಆಗುತ್ತೆ ಅನ್ನುವ ಕುತೂಹಲವನ್ನು ಚಾನೆಲ್ನ ಕಥೆಗಾರರು ಮತ್ತು ನಮ್ಮ ನಿರ್ದೇಶಕರು ಎಲ್ಲರೂ ನಮಗೆ ಆ ಕುತೂಹಲವನ್ನು ಹುಟ್ಟಿಸಿದ್ದಾರೆ. ಒಂದು ಅತ್ಯಂತ ದೊಡ್ಡ ಕುತೂಹಲಕರವಾದ ಸಂಗತಿ ಏನಂದರೆ, ಶಾರದಾನ ಗನ್ನಿಂದ ದಶರಥನಿಗೆ ಶೂಟ್ ಆಗಿಲ್ಲ ಅಂತ ಕೋರ್ಟಲ್ಲಿ ಪ್ರೂವ್ ಆಯಿತು. ಹಾಗಿದ್ದರೆ ಶೂಟ್ ಮಾಡಿದವ್ರು ಯಾರು? ಈ ಕಥೆ ಎಲ್ಲಿ ಹೋಗುತ್ತೆ ಅನ್ನುವಂಥದ್ದು ನನಗೆ ಕುತೂಹಲ ಇದೆ. ಇನ್ನೊಂದು, ನನ್ನ ತಂಗಿ ವಿಮಲಾ ವೀಲ್ ಚೇರಲ್ಲಿ ಕೂತಿದ್ದು ಧಾರಾವಾಹಿ ಶುರುವಿಂದನೂ ಹಾಗೇ ಇದ್ದಾರೆ. ಬಟ್ ಅವರಿಗೆ ಯಾವುದೋ ಒಂದು ಕ್ಷಣದಲ್ಲಿ ಕಾಲು ಬಂದು ಎದ್ದು ನಿಂತು ನಡೀತಾರೆ ಅಂತ ಕಥೆ ಇದೆ ಅಂತ ಹೇಳಿದ್ದಾರೆ. ನನಗಂತೂ ಅದ್ರ ಬಗ್ಗೆ ಭಯಂಕರ ಕುತೂಹಲ ಇದೆ. ಈಗಲೇ ಬಂದ್ಬಿಡ್ತಾ 500 ಆದ್ರೆ. ಬಟ್ ಕಥೆಯಲ್ಲಿ ಅದು ಯಾವಾಗ ಆಗುತ್ತೆ ಅನ್ನುವಂಥದ್ದು ಆ ಕುತೂಹಲ ನನಗಿನ್ನೂ ಇದೆ. ಅದೆಲ್ಲದಕ್ಕಿಂತ ಜಾಸ್ತಿಯಾಗಿ ಈಗ ಶಾರದೆ ನಮ್ಮ ಮಗಳು ಜ್ಯೋತಿಕಾ ಅಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಅದರ ನಂತರ ಜ್ಯೋತಿಕಾ ಮತ್ತು ಶಾರದೆ ಮಧ್ಯ ಏನಾಗುತ್ತೆ, ಕಥೆ ಹೇಗೆ ಮುಂದುವರಿಯುತ್ತೆ ಅನ್ನುವಂಥ ಕುತೂಹಲ ಭಯಂಕರ ಹುಚ್ಚುಕಟ್ಟಿ ಇದೆ ನನಗೆ. ಆಮೇಲೆ ವೀಕ್ಷಕರಿಗೆ ಇನ್ನೂ ಬೇರೆ ಯಾವ ಕುತೂಹಲಗಳಿದ್ದಾವೆ ನನಗೆ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ 3 ಕುತೂಹಲಗಳನ್ನು ಇಟ್ಟುಕೊಂಡು ಕಥೆಯನ್ನು ಬರೆಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಖುಷಿ ಇದೆ ಈ ಕಥೆಯಲ್ಲಿ ಭಾಗವಹಿಸೋದು. ಲಕ್ಷ್ಮೀಪುರದಿಂದ ಬಂದಿದ್ದೀನಿ. ಸ್ವಲ್ಪ ಹೇಳಿ ಬೇಗ 4:15 ಅಂದರು, ಬಸ್ ಹತ್ತಿ ಬರುವಾಗ ಲೇಟ್ ಆಯಿತು.
ಸೊ ಎಲ್ಲರಿಗೂ ನಮಸ್ಕಾರ. 500ನೇ ಸಂಚಿಕೆ ಪೂರೈಸಿದೆ, ಬಹಳ ಖುಷಿ ಇದೆ. ಶಾರದಾ ಅನ್ನೋದು ಟೈಟಲ್ಸ್ ಇಟ್ ಸೆಲ್ಫ್ ಇಸ್ ಅ ಪಾಸಿಟಿವ್ನೆಸ್. ಸೊ ಈ ಟೀಮಲ್ಲಿ ಕೆಲಸ ಮಾಡೋದು ಬಹಳ ಅಂದರೆ ಬಹಳ ಹೆಮ್ಮೆ ಅನಿಸುತ್ತೆ, ಖುಷಿ ಅನಿಸುತ್ತೆ. ಬಹಳ ಹೋಮ್ಲಿ ಟೀಮ್. ಈಗ ನೀವು ನೋಡ್ತಾ ಇದ್ದೀರಾ ನಮ್ಮ ಒಂದು ಅನ್ಯೋನ್ಯತೆ ಹೇಗಿದೆ ಅಂತ. ಆನ್ ದ ಸ್ಕ್ರೀನ್, ಆಫ್ ದ ಸ್ಕ್ರೀನ್ ಹಾಗೇ ಇರ್ತೀವಿ. ಸೊ ಶಾರದಂಗೆ ಅತ್ತೆ ನಾನು. ಫಸ್ಟು ಬಹಳ ಜೋರು ಅತ್ತೆ ಆಗಿರ್ತೀನಿ, ಆಮೇಲಿಂದ ಬಹಳ ತಾಯಿ ಆಗ್ತೀನಿ. ಸೊ ಈಗಂತೂ ಬಿಟ್ಟಿರೋಕ್ಕಾಗದೇ ಇರೋಂತಹ ಒಂದು ಬಾಂಧವ್ಯ ಆಫ್ ಸ್ಕ್ರೀನ್ ಬಿಲ್ಡ್ ಆಗಿದೆ. ಸೊ ಕರೆಕ್ಟಾಗಿ ಆ ಟೈಮಿಗೆ ನನ್ನನ್ನು ಊರಿಗೆ ಕಳಿಸಿದ್ದಾರೆ. ಸೊ ಆನ್ ಸ್ಕ್ರೀನ್ ಹೇಗೆ ಆ ಪೇನ್ಫುಲ್ನೆಸ್ ಇದೆಯೋ, ಆಫ್ ಸ್ಕ್ರೀನ್ ಕೂಡ ನನಗೆ ಅಷ್ಟೇ ನೋವಿದೆ. ಸೊ ಐ ಸಿ ಮೈ ಡಾಟರ್ ಇನ್ ಹರ್. ಸೊ ಅವಳು ಆನ್ ಸ್ಕ್ರೀನ್ ಅವಳು ಹೇಗೆ ಕಾಣಿಸ್ತಾಳೋ, ಆಫ್ ಸ್ಕ್ರೀನ್ ಕೂಡ ಅವಳು ಹಾಗೇ ಇದ್ದಾಳೆ. ಅದು ಎಲ್ಲ ಒಂದು ಹೀರೋಯಿನ್ನಲ್ಲಿ ಕಾಣೋದು ಬಹಳ ಕಷ್ಟ ಅನಿಸುತ್ತೆ, ಬಟ್ ಶಿ ಈಸ್ ಲೈಕ್ ದಟ್. ಆಮೇಲೆ ಸಿದ್ದು ಬಹಳ ಬಹಳ ಮುದ್ದು. ಹೌದು. ಅಂದರೆ ಇಲ್ಲಿ ಎಲ್ಲ ಆರ್ಟಿಸ್ಟ್ ಹೆಂಗಿದ್ದಾರೆ ಅಂದರೆ, ನಾವು ಪ್ರತಿಯೊಂದು ಟೀಮಲ್ಲಿ ಕೆಲಸ ಮಾಡುವಾಗ ಒಬ್ಬರೋ ಇಬ್ಬರು ಮಾತ್ರ ಕ್ಲೋಸ್ ಆಗ್ತೀವಿ, ಒಂದು 3 ಪಂಗಡಗಳಾಗತ್ತೆ, ಆ ಥರ ಇರ್ತೀವಿ. ಬಟ್ ಇಲ್ಲಿ ಹಾಗಲ್ಲ. ಸೊ ವಿ ಆರ್ ಆಲ್ ಲೈಕ್ ಒನ್ ಗುಡ್ ಫ್ಯಾಮಿಲಿ. ಇದೆಲ್ಲದಕ್ಕೂ ಹೆಡ್ ನಮ್ಮ ಡೈರೆಕ್ಟ್ರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಸೊ ನಮ್ಮ ಅಭಿನಯನ ತೀಡಿ ಪ್ರತಿಯೊಂದು ಹಂತದಲ್ಲೂ ಒಂದು ಸೀನು ಅಷ್ಟೊಂದು ಎಫೆಕ್ಟಿವ್ ಆಗಿ ಬರ್ತಿದೆ ಅಂದರೆ ಅದಕ್ಕೆ ಅವರೇ ಕಾರಣ. ದಶರಥನ ಬಗ್ಗೆ ಹೇಳಿ. ಇವರು ನಮ್ಮ ಭಾವ, ಆಫ್ ಸ್ಕ್ರೀನ್ ಭಾವ. ಸುಮ್ಮನೆ ಕೂತ್ಕೊ. ಅಲ್ಲ, ಇಷ್ಟು ಒಳ್ಳೆ ಟೀಮಿಗೆ ನನಗೆ ಅವಕಾಶ ಕೊಟ್ಟಿದ್ದು ಸುನಿಲ್ ಸರ್, ಅವರಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಆ್ಯಂಡ್ ವಿದ್ಯೆ ಹೇಳ್ಕೊಟ್ಟಿದ್ದು ಗುರು, ಕಣ್ಣು ಕೊಟ್ಟಿದ್ದು ದೇವ್ರ ಸಮಾನ ಅಂತಾರೆ ನಮ್ಮ ಡೈರೆಕ್ಟ್ರ್ ಅದು. ಸೊ ಈ ಸೀರಿಯಲ್ ಇನ್ನೂ 1000 ಆಗಲಿ, ಮತ್ತು ಇದೇ ಥರ ಪ್ರೆಸ್ ಮೀಟ್ ಮಾಡೋಣ, 2000 ಆಗಲಿ, 3000 ಆಗಲಿ ಅಂತ ಹಾರೈಸ್ತೀವಿ. ಮಾಡ್ತೀವಿ ಅದೇ ಎನರ್ಜಿಲಿ, ಅದೇ ರೀತಿಲೇ ನಾವು ಇವತ್ತಿನ 500ನೇ ಎಪಿಸೋಡನ್ನು ಹಾಗೆ ಶೂಟ್ ಮಾಡ್ತಾ ಇದ್ದೀವಿ. ನಾವು ಒಂದು 500 ಎಪಿಸೋಡ್ ಮಾಡಿದ್ದೀವಿ ಅಂತ ಲೇಜಿಯಾಗಿ ಏನು ಶೂಟ್ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರು ಆರ್ಟಿಸ್ಟು ಬೆಳಗ್ಗೆ ಬಂದಾಗ ಇವತ್ತು ನನ್ನ ಫಸ್ಟ್ ಡೇ ಅನ್ನೋ ಥರನೇ ಇರ್ತಾರೆ. ನಮ್ಮೆಲ್ಲ ಟೆಕ್ನಿಷಿಯನು ಅಷ್ಟೇ ಇವತ್ತು ಫಸ್ಟ್ ಡೇ ಅನ್ನೋ ಥರನೇ ಮಾಡ್ತೀವಿ. ಆಗ ಮಾಡಿದಾಗ ನಮಗೆ ಅದೇ ಎನರ್ಜಿ ಇರುತ್ತೆ, ಅದೇ ಥರ ಔಟ್ಪುಟ್ ಸಿಗುತ್ತೆ. ಇದಕ್ಕೆ ನಿರ್ಮಾಪಕ ಅವನ ಮೊದಲನೇ ಪ್ರಯತ್ನ ಸೀರಿಯಲ್. ಹೀಗಾಗಿ ಮೊದಲನೇದಾಗಿ ನಾನು ಸುವರ್ಣ ವಾಹಿನಿಯವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಥರದ ಒಂದು ಸಬ್ಜೆಕ್ಟ್ ತುಂಬ ಪವರ್ಫುಲ್ ಸಬ್ಜೆಕ್ಟ್, ವಿಮೆನ್ ಓರಿಯೆಂಟೆಡ್ ಒಂದು ಈ ಒಂದು ಕಥಾವಸ್ತುನ ಪುರಾಣಿಕ್ ಪ್ರೊಡಕ್ಷನ್ ಅವರಿಗೆ ಒಂದು ನಂಬಿಕೆ ಇಟ್ಟು ಕೊಟ್ಟಿದ್ರು. ಹೀಗಾಗಿ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೀವಿ. ಆಮೇಲೆ ಈ ಎಂಟೈರ್ ಪ್ರಾಸೆಸ್ಸಲ್ಲಿ ಕಲಾವಿದರ ಹುಡುಕಾಟ ಏನು ಇತ್ತು, ಅದಕ್ಕೆ ಹತ್ತತ್ರ ಒಂದೂವರೆ ತಿಂಗಳು ತೊಗೊಂತು. ಅದರಲ್ಲೂ ಸಹಿತ ಪ್ರತಿಯೊಂದು ಪಾತ್ರಗಳಿಗೆ ಅವರದೇ ಆದಂಥ ಒಂದು ಕಲ್ಪನೆ ಇತ್ತು, ಇದು ಇದೇ ರೀತಿ ಆಗಬೇಕು ಆಗಿ, ಅಂದರೆ ಕಾಂಬಿನೇಷನ್ಸ್ ಎಲ್ಲ ಚೆನ್ನಾಗಿ ವರ್ಕೌಟ್ ಆಗಬೇಕು ಅಂತ. ಹೀಗಾಗಿ ಒಂದು ಒಳ್ಳೆಯ ಅನುಭವಸ್ಥರ ಒಂದು ಕಲಾವಿದರ ಒಂದು ತಂಡ ಇದೆ. ಹೀಗಾಗಿ ಅದಕ್ಕೆ ತಕ್ಕ ಹಾಗೆ ನಮ್ಮ ಶ್ರೀನಿವಾಸ್ ಅವರು ಒಬ್ಬ ಒಳ್ಳೆಯ ಸಮರ್ಥ ನಿರ್ದೇಶಕರು ನಮಗೆ ಸಿಕ್ಕಿದ್ದು ಬಹಳ ಪುಣ್ಯ ಅಂತಲೇ ಅಂದ್ಕೋಬೇಕು. ಯಾಕಂದರೆ ನಾವು ಸೆಟ್ಟಿಗೆ ಬರೋದೇ ರೇರು, ಅವರು ಬಂದ ಮೇಲೆ ನಾವು ಹೆಚ್ಚು ಅವ್ರ ಮೇಲೇ ಅವಲಂಬಿತವಾಗಿದ್ದೀವಿ. ಹೀಗಾಗಿ ಎಂಟೈರ್ ತಂಡ, ಕ್ಯಾಮ್ರಾಮನ್ ನಮ್ಮ ಶ್ರೀನಿವಾಸ್ ಆಗಿರ್ಬೋದು, ಹಿಂದೆ ಕೆಲಸ ಮಾಡಿದಂಥ ಮಣಿಯವರಾಗಿರ್ಬೋದು, ಸುಮಾರು ಜನ, ಆಮೇಲೆ ಸಂಕಲನಕಾರರು, ಆಮೇಲೆ ಈ ಥರ ಎಂಟೈರ್ ಟೆಕ್ನಿಕಲ್ ಕ್ರಿವ್ಯೂ ತುಂಬ ಚೆನ್ನಾಗಿದೆ. ಸೊ ಹೀಗಾಗಿ ಸುಗಮವಾಗಿ ನಡ್ಕೊಂಡು ಹೋಗಿ ಒಂದು 500 ಕಂತುಗಳನ್ನು ಪೂರೈಸಿದ್ದೀವಿ. ತುಂಬ ಸಂತೋಷದ ಘಳಿಗೆ ಇದು. ಹೀಗಾಗಿ ಒಂದು ವಾಹಿನಿಯವರು ಇದೊಂದು ಇವತ್ತು ಪ್ರೆಸ್ ಮೀಟು ಏರ್ಪಡಿಸಿದರು. ಮುಂದಿನ ಮಾತುಗಳನ್ನು ಸಾಗರನ್ನು ಎಲ್ಲ ಹಿರಿಯರಿಗೆ ನಮಸ್ಕಾರ. ಇದ್ರ ಹಿಂದೆ ನನ್ನ ಸುಮಾರು ಪ್ರಾಜೆಕ್ಟ್ಸ್ಗೆ ನೀವೆಲ್ಲ ಭಾಳ ಸಪೋರ್ಟ್ ಮಾಡಿದ್ರಿ. ಅಲ್ಲಿಂದ ನನ್ನ ಹೊಸ ಹೆಜ್ಜೆ ಒಂದು ಶಾರದೆ ಭಾಳ ನನ್ನ ಲೈಫ್ನಲ್ಲಿ ಒಂದು
ಭಾಳ ಇಂಪಾರ್ಟೆಂಟ್ ಹೆಜ್ಜೆ ನನ್ನ ಲೈಫಲ್ಲಿ. ಸ್ಟಾರ್ ಸುವರ್ಣ ಅವ್ರಿಗೆ, ಶಿಲ್ಪಾ ಮೇಡಮ್ಗೆ, ರಾಜ್ ಸರ್ಗೆ ಎಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ, ಈ ಒಂದು ಅವಕಾಶ ಕೊಟ್ಟಿದ್ರು. ಜೊತೆಗೆ ಈ ಥರ ಒಂದು ಆರ್ಟಿಸ್ಟ್ ಟೀಮ್ ಅಂದರೆ ಲಿಟ್ರಲಿ ಒಬ್ಬೊಬ್ಬರು ಕೂಡ ದೇರ್ ಒನ್ ಟೇಕ್ ಆರ್ಟಿಸ್ಟ್, ಇದಕ್ಕಿಂತ ಏನು ಹೇಳೋದು ಇಷ್ಟಪಡಲ್ಲ ನಾನು. ಸಚ್ ಸೀನಿಯರ್ ಆರ್ಟಿಸ್ಟ್, ಸಚ್ ಸ್ವೀಟ್ ಆರ್ಟಿಸ್ಟ್ ಎಲ್ಲ ಜೊತೆಗೆ ನಮ್ಮ ಶ್ರೀನಿವಾಸ್ ಸರ್. ಅಂದರೆ ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಿರ್ಬೇಕಾದ್ರೆ ನಮ್ಮ ಪ್ರೊಡ್ಯೂಸರ್ ಪವನ್ ಒಡೆಯರ್ ಅವರು ಭಾಳ ನಂಬಿಕೆ ಇಟ್ಟು ನನ್ನ ಬಿಟ್ಟಿದ್ರು. ಅಂದರೆ ಅವ್ರದ್ದು ₹1 ದುಡ್ಡು ಕೂಡ ನಂದೇ ಅನ್ನೋ ಥರ ನಾನು ಡೈರೆಕ್ಟ್ ಮಾಡ್ತಾಯಿದ್ದೆ. ಸೊ ಸಿಮಿಲರ್ಲಿ ನಾನು ಪ್ರೊಡ್ಯೂಸ್ ಮಾಡ್ತಿರುವಂಥ ಪ್ರಾಜೆಕ್ಟಿಗೆ ಐ ವಾಂಟೆಡ್ ಟು ಫಾಲೋ ದ ಸೇಮ್ ಫಾರ್ಮ್ಯಾಟ್. ಸೊ ಶ್ರೀನಿವಾಸ್ ಸರ್ ಕಂಪ್ಲೀಟ್ಲಿ ಅವ್ರದೇ ಪ್ರೊಡಕ್ಷನ್ ಥರ ಅವ್ರು ಎಷ್ಟು ಕಾಳಜಿ ವಹಿಸಿ ನಡ್ಕೊಂಡು ಹೋಗ್ತಿದ್ದಾರೆ. ಇಟ್ಸ್ ವೆರಿ ಐ ಆಮ್ ವೆರಿ ಥ್ಯಾಂಕ್ಫುಲ್. ಥ್ಯಾಂಕ್ ಯು ಸರ್. ಸೊ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ, ಆ್ಯಂಡ್ ಟು ಸೆಲೆಬ್ರೇಟ್ 500 ಎಪಿಸೋಡ್ಸ್ ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು.